ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಭಾರತಕ್ಕೆ ಸ್ವಾತಂತ್ರ್ಯವು 1947ರಲ್ಲಿ ಬಂತು. ಅಂದಿನಿಂದ ಇಂದಿನವರೆಗೆ ಭಾರತವು ಒಂದಲ್ಲ ಒಂದು ರೀತಿಯ ಯುದ್ಧವನ್ನು ಎದುರಿಸಬೇಕಾದಂಥ ಸ್ಥಿತಿ ನಿರ್ಮಾಣವಾಗಿದೆ. ಭಾರತ ನಡೆಸಿದ ಯುದ್ಧಗಳ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಹರಿಸೋಣ. ನಮ್ಮ ಜೊತೆ ಇಂದಿನ ಸಂಚಿಕೆಯಲ್ಲಿ ಭಾಗವಹಿಸುವ ಸ್ಪರ್ಧಿಗಳು ಯಾರ್ಯಾರೋ ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ನಮ್ಮ ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಣೇಂದ್ರ MS. ನಾನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿಂದ ಬಂದಿದ್ದೀನಿ. ನಾನೊಂದು ಖಾಸಗಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಪದಬಂಧ ಬಿಡಿಸೋದು, ಕ್ರಿಕೆಟ್ ಆಡೋದು ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು. ಪಣೇಂದ್ರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಕುಮಾರ್ MA ಅಂತ. ನಾನು ಲಗ್ಗೆರೆ ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡುವುದು, ಕ್ರಿಕೆಟ್ ನೋಡುವುದು. ಕಿರಣ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಪ್ಪ KR ಅಂತ. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಲ್ಕುಂಟೆ ಅಗ್ರಹಾರ ಗ್ರಾಮದಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಸರ್ಕಾರಿ ನೌಕರ. ಪ್ರಸ್ತುತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಯೋಗಾಭ್ಯಾಸ ಮತ್ತು ಶಟಲ್ ಪ್ಲೇಯಿಂಗ್. ಶಿವಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಗೋರಿ ಮತ್ತು ಧರ್ಮ, ಸೋಮಲಿಂಗ ಬೇಡರ ಆಳೂರು ಬರೆದಂಥ ಪುಸ್ತಕ ಇದು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಥಮ ಕಾಶ್ಮೀರ ಯುದ್ಧವು ಯಾವ ವರ್ಷದಲ್ಲಿ ನಡೆಯಿತು? ಪ್ರಶ್ನೆಯನ್ನು ಓದಿ ಮುಗಿಸೋಷ್ಟರಲ್ಲಿ ಶಿವಪ್ಪ ಮತ್ತು ಕಿರಣ್ ಕುಮಾರ್ ಬಜರುತ್ತಿದ್ದಾರೆ. ಶಿವಪ್ಪ. 1947-8 ಸರ್. ಕಿರಣ್ ಕುಮಾರ್ 1947-48 ಆಗಿದೆ ಸರ್. 47-48. ಆಯ್ಕೆಗಳನ್ನು ನೋಡೋಣ. 1947, 1949, 1948, 1949, 1947, 1950. ಆಯ್ಕೆ 4 1947, 1948. ಉತ್ತರವನ್ನು ನೋಡೋಣ. 1947ರಿಂದ 1949 ಸರಿಯಾದ ಉತ್ತರ ಆಗಿತ್ತು. ಅಕ್ಟೋಬರ್ 1947ರಲ್ಲಿ ಪ್ರಥಮ ಕಾಶ್ಮೀರ ಯುದ್ಧ ಆರಂಭವಾಗಿ ಜನವರಿ 1949ರವರೆಗೆ ಮುಂದುವರಿಯುತ್ತೆ. ಕಾಶ್ಮೀರದ ಮಹಾರಾಜ ಸ್ವತಂತ್ರವಾಗಿ ಇರ್ತೇನೆ ಅನ್ನೋ ಮನೋಭೂಮಿಕೆಯಲ್ಲಿ ಇದ್ದಾಗ ಪಾಕಿಸ್ತಾನ ದಾಳಿಯನ್ನು ಮಾಡೋಕ್ಕೆ ಶುರು ಮಾಡುತ್ತೆ. ಭಾರತದ ನೆರವನ್ನು ಯಾಚಿಸಿದಾಗ ಭಾರತೀಯ ಸೇನೆ ಮುನ್ನುಗ್ಗುತ್ತೆ. ಆದರೆ ಅಷ್ಟು ಹೊತ್ತಿಗೆ ಕಾಶ್ಮೀರದ 1/3 ಭಾಗ ಪ್ರದೇಶವನ್ನು ಕಾಶ್ಮೀರ ಮುಸ್ಲಿಂ ಪಾಕಿಸ್ತಾನ ಬಂಡುಕೋರರು ಆಕ್ರಮಣ ಮಾಡಿಕೊಂಡಿರ್ತಾರೆ. ಯುದ್ಧ ನಡೆಯುತ್ತೆ. ಭಾರತದ ಕಡೆ ಸುಮಾರು 7,000 ಯೋಧರು ಸತ್ತರೆ ಪಾಕಿಸ್ತಾನದ ಕಡೆ ಸುಮಾರು 20,000 ಸಾವುಗಳು ನಡೆಯುತ್ತೆ. ಹೀಗೆ ಯುದ್ಧ ನಿರಂತರವಾಗಿ ನಡೀಬೇಕಾದರೆ ವಿಶ್ವಸಂಸ್ಥೆ ಮಧ್ಯೆ ಪ್ರವೇಶ ಮಾಡುತ್ತೆ. ಮಾಡಿ ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳುತ್ತೆ. ಆದರೆ ವಿಶ್ವಸಂಸ್ಥೆ ಕಾಶ್ಮೀರ ಸಮಸ್ಯೆಗೆ ಯಾವುದೇ ಉತ್ತರವನ್ನು ಕೊಡೋದಿಲ್ಲ, ಪರಿಹಾರವನ್ನು ಸೂಚಿಸೋದಿಲ್ಲ. ಆದರೆ ಒಂದು ಸಲಹೆ ನೀಡುತ್ತೆ. ಭಾರತ ಮತ್ತು ಪಾಕಿಸ್ತಾನ ಈ 2 ದೇಶಗಳಲ್ಲಿ ಯಾವ ದೇಶದ ಜೊತೆ ಬದುಕೋದಕ್ಕೆ ಇಷ್ಟ ಇದೆಯೋ ಅದನ್ನು ಕಾಶ್ಮೀರಿ ಪ್ರಜೆಗಳನ್ನೇ ಕೇಳೋಣ ಅನ್ನೋ ಒಂದು ಸಲಹೆಯನ್ನು ನೀಡುತ್ತೆ. ಆದರೆ ಅದು ಸಲಹೆಯ ರೂಪದಲ್ಲೇ ಉಳಿಯಿತು, ಇಂದಿನವರೆಗೆ ಕಾರ್ಯರೂಪಕ್ಕೆ ಬಂದಿಲ್ಲ. ಮುಂದಿನ ಪುಸ್ತಕ ಶ್ರೀ ಗುರು ಗೋವಿಂದದಾಸರು ಜಯಸಿಂಹ ಬರೆದಿರುವಂಥದ್ದು. ಪ್ರಶ್ನೆ:
ಭಾರತವು ಆಪರೇಷನ್ ಪೋಲೋವನ್ನು ಯಾರ ವಿರುದ್ಧ ನಡೆಸಿತು? ಆಯ್ಕೆಗಳನ್ನು ನೋಡೋಣ. ಗೋವಾ, ಹೈದರಾಬಾದ್, ಪೂಂಚ್, ಚೀನಾ. ಮೊದಲಿಗೆ ಬಜರುತ್ತಿದ್ದಾರೆ ಫಣೀಂದ್ರ, ಆನಂತರ ಶಿವಪ್ಪ. ಫಣೀಂದ್ರ. ಹೈದರಾಬಾದ್. ಆಯ್ಕೆ 2. ಶಿವಪ್ಪ. ಆಯ್ಕೆ 1 ಗೋವಾ. ಆಯ್ಕೆ 1 ಗೋವಾ. ಉತ್ತರವನ್ನು ನೋಡೋಣ. ಹೈದರಾಬಾದ್ ಉತ್ತರ ಸರಿಯಾಗಿದೆ. ಶ್ರೀ ಗುರು ಗೋವಿಂದ ದಾಸರು ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. ಸೆಪ್ಟೆಂಬರ್ 13ರಿಂದ ಸೆಪ್ಟೆಂಬರ್ 17, 1948ರಲ್ಲಿ ಈ ಒಂದು ಯುದ್ಧ ನಡೆಯುತ್ತೆ. ಹೈದರಾಬಾದಿನ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಈತ ಸ್ವತಂತ್ರವಾಗಿ ಇರ್ತೇನೆ ಅಂತ ಮೊದಲು ಹೇಳಿ ಆನಂತರ ಪಾಕಿಸ್ತಾನದ ಕಡೆ ಸೇರಬೇಕು ಅನ್ನೋ ಸಂದಿಗ್ಧತೆಯಲ್ಲಿ ಇರ್ತಾನೆ. ಆದರೆ ಆ ಸಂದರ್ಭದಲ್ಲಿ ರಜಾಕಾರರು ಕಾಸಿಂ ರಜ್ವಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ನಾಯಕತ್ವದಲ್ಲಿ ವಿಪರೀತ ಕಿರುಕುಳ ಕೊಡಲಿಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ಮುಸ್ಲಿಂ ಬಂಡುಕೋರರು ಸೇರಿಕೊಂಡು ವಿಶೇಷವಾಗಿ ಹಿಂದೂಗಳು ಎಲ್ಲಿದ್ದಾರೋ ಅಲ್ಲಿ ಅವರ ಕಗ್ಗೊಲೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಕಮ್ಯುನಿಸ್ಟರಿಂದ ಪ್ರೇರಿತರಾದ ಒಂದು ದಂಗೆ ತೆಲಂಗಾಣದಲ್ಲಿ ಆರಂಭವಾಗುತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕಬೇಕು ಅಂತ ಸರ್ದಾರ್ ಪಟೇಲ್ ಅವರು ನೇರವಾಗಿ ಯುದ್ಧವನ್ನು ಆರಂಭಿಸ್ತಾರೆ. ಹೈದರಾಬಾದಿನ ಕಡೆಯಿಂದ ಮೇಜರ್ ಜನರಲ್ ಎಲ್ ಇದ್ರೂಸ್ ಹೋರಾಟವನ್ನು ಆರಂಭಿಸ್ತಾನೆ. ಆದರೆ ಅಲ್ಲೇ ನಿಲ್ಲಿಸಬೇಕಾಗುತ್ತೆ. ಕೊನೆಗೆ ಭಾರತೀಯ ಸೇನೆಗೆ ವಶವಾಗುತ್ತೆ. 1952ರಲ್ಲಿ ಚುನಾವಣೆ ನಡೆದು ಬುರುಗಲ ರಾಮಕೃಷ್ಣ ರಾವ್ ಅಂತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾನೆ. ಆದರೆ ಹಿಂದೂಗಳ ಕಗ್ಗೊಲೆ ಏನು ನಡೀತು ಅದನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ಪುಸ್ತಕ ಹರಿಕಥಾಮೃತ ಸಾರ, ಪ್ರೊಫೆಸರ್ DN ಸುಧೀಂದ್ರ ರಾವ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಭಾರತವು ಆಪರೇಷನ್ ವಿಜಯನ್ನ ಯಾರ ವಿರುದ್ಧ ನಡೆಸಿತು? ಆಯ್ಕೆಗಳು ಬರೋದಕ್ಕೆ ಮೊದಲೇ ಶಿವಪ್ಪ ಬಜರುತ್ತಿದ್ದಾರೆ. ಉತ್ತರ ಗೋವಾ ಸರ್. ಗೋವಾ. ಆಯ್ಕೆಗಳನ್ನು ನೋಡೋಣ. ಮಾರಿಷಿಯಸ್, ಜೈಪುರ್. ಎರಡನೇದಾಗಿ ಫಣೀಂದ್ರ. ಮಾರಿಷಸ್. ಆಯ್ಕೆ 3 ಗೋವಾ. ಆಯ್ಕೆ 4 ಶ್ರೀಲಂಕಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಗೋವಾ ಆಗಿತ್ತು. ಹರಿಕಥಾಮೃತ ಸಾರ ಎನ್ನುವ ಈ ಒಂದು ಪುಸ್ತಕವನ್ನು ಶಿವಪ್ಪ ಅವರಿಗೆ ಕೊಟ್ಟಿದ್ದೇವೆ. ಪೋರ್ಚುಗೀಸರು 451 ವರ್ಷಗಳ ಕಾಲ ಗೋವಾ ಮೇಲೆ ಒಂದು ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಗೋವಾ ಜೊತೆಗೆ ದಮನ್, ದಿಯು, ದಾದ್ರಾ, ನಗರ ಹವೇಲಿ ಮುಂತಾದ ಪ್ರದೇಶಗಳಲ್ಲೂ ಅವರ ದಬ್ಬಾಳಿಕೆ ನಡೀತಾ ಇರುತ್ತೆ. ಆಂಟೋನಿಯೋ ಸಲಾಜರ್ ಅಂತಕ್ಕಂಥ ಪೋರ್ಚುಗೀಸ್ ಅಲ್ಲಿ ಅಧಿಕಾರದಲ್ಲಿರ್ತಾನೆ. ಬಿಟ್ಟು ಕೊಡಪ್ಪ ಅಂದರೆ ಆತ ಬಿಟ್ಟು ಕೊಡೋದಿಲ್ಲ. ರಾಜಕೀಯ ಮುತ್ಸದಿತನ ಬೇಡ ಅಂತ ಹೇಳಿದಾಗ ನಮ್ಮ ಭಾರತದಲ್ಲಿ ಇದ್ದಂಥ ಒಂದಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಗೋವಾ ಭಾರತಕ್ಕೆ ಸೇರಬೇಕು ಅಂತ ಹೋರಾಟ ನಡೆಸುವಾಗ ಅವರ ಮೇಲೆ ವಿನಾಕಾರಣ ಗುಂಡನ್ನು ಹಾರಿಸ್ತಾರೆ ಪೋರ್ಚುಗೀಸರು. ಆಗ ನೇರವಾಗಿ ಭಾರತ ಸರ್ಕಾರ ಯುದ್ಧವನ್ನು ಘೋಷಿಸುತ್ತೆ. ಮೂರೂ ದಿಕ್ಕಿನಿಂದ ಆಕ್ರಮಣ ನಡೆಸುತ್ತೆ. 30,000 ಸೈನ್ಯ ಬರುತ್ತೆ. ಡಿಸೆಂಬರ್ 18ರಿಂದ 19ರವರೆಗೆ 36 ಗಂಟೆಗಳ ಕಾಲ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ 22 ಭಾರತೀಯರು, 33 ಪೋರ್ಚುಗೀಸರು ಮರಣ ಹೊಂದುತ್ತಾರೆ. ಆದರೆ ನಮ್ಮ INS ದಿಲ್ಲಿ ಮತ್ತು INS ಮೈಸೂರು ಅಂತಕ್ಕಂಥ 2 ಹಡಗುಗಳು ಏನಿವೆ ಇವುಗಳು ಈ ಒಂದು ಯುದ್ಧದಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸುತ್ತೆ. ಇಷ್ಟೆಲ್ಲ ಆದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶಗಳು ಭಾರತವನ್ನು ಟೀಕಿಸೋದಕ್ಕೆ ಶುರು ಮಾಡುತ್ತೆ. ಅಮೇರಿಕಾ, ಬ್ರಿಟನ್ ಇವರೆಲ್ರಿಗೂ ಇಷ್ಟವಾಗೋದಿಲ್ಲ. ಆದರೆ ರಷ್ಯಾ ಮಾತ್ರ ಭಾರತಕ್ಕೆ ಬೆಂಬಲವನ್ನು ನೀಡುತ್ತೆ. ಡಿಸೆಂಬರ್ 19ನೇ ದಿನಾಂಕವನ್ನು ಗೋವಾ ಮುಕ್ತಿ ದಿನವನ್ನಾಗಿ ಇವತ್ತಿಗೂ ನಾವು ಆಚರಿಸ್ತಾ ಇದ್ದೇವೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ತಮಗೆ ಮತ್ತು ಒಂದು ಪುಸ್ತಕ ಗೋರಿ ಮತ್ತು ಧರ್ಮ ಕೊಟ್ಟಿದ್ದೇನೆ. ನಿತ್ಯ ವಿಜ್ಞಾನದ ಪ್ರಶ್ನೋತ್ತರಗಳು RB ಗುರುಬಸವರಾಜ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಭಾರತ ಮತ್ತು ಚೀನಾ ಯುದ್ಧವು 1962ರಲ್ಲಿ ಎಷ್ಟು ದಿನಗಳ ಕಾಲ ನಡೆಯಿತು? ಆಯ್ಕೆಗಳನ್ನು ನೋಡೋಣ. 12 ದಿನಗಳು, 42 ದಿನಗಳು, 22 ದಿನಗಳು,
32 ದಿನಗಳು. ಮೊದಲಿಗೆ ಶಿವಪ್ಪ, ಆನಂತರ ಫಣೀಂದ್ರ. 32 ದಿನಗಳು ಸರ್. 32 ದಿನಗಳು, ಆಯ್ಕೆ 4. ಫಣೀಂದ್ರ 22 ದಿನಗಳು. 22 ದಿನಗಳು, ಆಯ್ಕೆ 3. ಉತ್ತರವನ್ನ ನೋಡೋಣ. 32 ದಿನಗಳು ಅನ್ನೋದು ಸರಿಯಾದ ಉತ್ತರ. ನಿತ್ಯ ವಿಜ್ಞಾನದ ಪ್ರಶ್ನೋತ್ತರಗಳು ಈ ಪುಸ್ತಕವನ್ನು ಶಿವಪ್ಪ ಅವರಿಗೆ ಕೊಟ್ಟಿದ್ದೇವೆ. ಅಕ್ಟೋಬರ್ 20ರಿಂದ ನವೆಂಬರ್ 21ರವರೆಗೆ 1962ರಲ್ಲಿ ಈ ಯುದ್ಧ ನಡೆಯುತ್ತೆ. ಇಲ್ಲಿ ಯುದ್ಧ ನಡೆಯೋದಕ್ಕೆ ಮುಖ್ಯ ಕಾರಣ ಅಕ್ಸಾಯಿ ಚಿನ್ ಅಂತಕ್ಕಂಥ ಒಂದು ಪ್ರದೇಶ ಪಶ್ಚಿಮದ ಕಡೆ. ಪೂರ್ವದ ಕಡೆಗೆ ಏನು ಮೆಕ್ಮೊಹನ್ ರೇಖೆಯನ್ನು ಬ್ರಿಟಿಷರು ರೂಪಿಸಿರ್ತಾರೆ. ಚೀನಾ ಹೇಳುತ್ತೆ ಈ ಅಕ್ಸಾಯಿ ಚಿನ್ ಪ್ರದೇಶ ನನ್ನದು, ಬ್ರಿಟಿಷರು ರೂಪಿಸಿದ್ದ ಈ ಸರಹದ್ದನ್ನು ನಾನು ಒಪ್ಪಲ್ಲ ಅಂತ ಹೇಳಿ ಎರಡೂ ಕಡೆ ಯುದ್ಧವನ್ನು ಆರಂಭಿಸುತ್ತೆ. 1950ರಲ್ಲೇ ಇದು ಆರಂಭಿಸಿ ಇದು ಟಿಬೇಟನ್ನು ಆಕ್ರಮಣ ಮಾಡಿಕೊಂಡಿರುತ್ತೆ. 59ರಲ್ಲಿ ದಲಾಯಿ ಲಾಮಾ ಅವರು ಬಂದಾಗ ಅವರಿಗೆ ಭಾರತ ಶರಣನ್ನು ನೀಡುತ್ತೆ. ಇವೆಲ್ಲವೂ ಹೊಟ್ಟೆ ಉರಿ ಇರುತ್ತೆ ಚೀನಾ ಸರ್ಕಾರಕ್ಕೆ. ಹಾಗಾಗಿ ಯುದ್ಧವನ್ನು 1962ರಲ್ಲಿ ಈ ಎರಡೂ ಪ್ರದೇಶಗಳಲ್ಲಿ ಅಕ್ಸಾಯಿ ಚಿನ್ನಲ್ಲೂ ಮತ್ತು ಅರುಣಾಚಲ ಪ್ರದೇಶ, ಆಗ ನೇಫಾ ಅಂತ ಕರೀತಾ ಇರ್ತಾರೆ, ಅಲ್ಲಿ ಯುದ್ಧ ನಡೆಯುತ್ತೆ. ಆದರೆ ಭಾರತ ಆಧುನಿಕ ರೀತಿಯ ಯುದ್ಧಗಳಿಗೆ ಹೊಂದಿಕೊಂಡಿರಲ್ಲ, ಯುದ್ಧ ಆಧುನೀಕರಣ ಆಗಿರಲ್ಲ. ಆದರೆ ಸಮಸ್ಯೆ ಏನು ಅಂದರೆ ಅತ್ಯಂತ ಎತ್ತರ ಪ್ರದೇಶದಲ್ಲಿ ಯುದ್ಧ ನಡೆಸುವ ತಂತ್ರಗಾರಿಕೆ, ಹೈ ಆಲ್ಟಿಟ್ಯೂಡ್ ವಾರ್ಫೇರ್ ಅಂತಿರುತ್ತಲ್ಲ, ಅದರಲ್ಲಿ ಭಾರತೀಯ ಸೇನೆಗೆ ಅಷ್ಟೊಂದು ತರಬೇತಿ ಆಗಿರೋದಿಲ್ಲ. ಹಾಗಾಗಿ ಸಾಕಷ್ಟು ಸಾವು ನೋವು ಉಂಟಾಗುತ್ತೆ. ಕೊನೆಗೆ ಭಾರತ ಅಮೆರಿಕವನ್ನು ಕೇಳುತ್ತೆ, ರಷ್ಯಾವನ್ನು ಕೇಳುತ್ತೆ, ಬ್ರಿಟನ್ನನ್ನು ಕೇಳುತ್ತೆ, ನಮಗೆ ನೆರವನ್ನು ನೀಡಿ ಅಂತ. ಯಾರೂ ನೆರವು ನೀಡಲ್ಲ. ಭಾರತ ಒಂದೇ ಹೋರಾಟವನ್ನು ಇದ್ದಬದ್ದ ಉಪಕರಣಗಳು ಏನಿದೆ ಅವುಗಳನ್ನು ನಡೆಸಿಕೊಂಡು ಯುದ್ಧ. ಆದರೆ ಕೊನೆಗೆ ಚೀನಾ ಏಕಮುಖವಾಗಿ ಯುದ್ಧವನ್ನು ನಿಲ್ಲಿಸುತ್ತೆ. ಈ ಯುದ್ಧದಲ್ಲಿ 1383 ಭಾರತೀಯರು ಮರಣಿಸ್ತಾರೆ. ಹಾಗೆ 1696 ಭಾರತೀಯ ಸೈನಿಕರ ಬಗ್ಗೆ ಯಾವುದೇ ಮಾಹಿತಿ ನಮಗೆ ದೊರೆಯೋದಿಲ್ಲ. ಇದರಿಂದ ದೊಡ್ಡ ಪಾಠ ಕಲಿತಂಥ ಭಾರತ ತನ್ನ ಸೇನೆಯನ್ನು ಸರ್ವತೋಮುಖ ಪ್ರಗತಿಯಲ್ಲಿ ಹೇಗೆ ಬೆಳೆಸಬೇಕು ಅನ್ನೋದರ ಬಗ್ಗೆ ಒಂದು ಬೃಹತ್ ಯೋಜನೆಯನ್ನು ಹಾಕ್ಕೊಂಡು ಕಾರ್ಯರೂಪಕ್ಕೆ ತರುತ್ತೆ. ಅದು ಮುಂದಿನ ದಿನಗಳಲ್ಲಿ ಹೇಗೆ ಭಾರತಕ್ಕೆ ಸಹಾಯವಾಗುತ್ತೆ ಅನ್ನೋದನ್ನು ನಾವು ನೋಡಬಹುದು. ಮುಂದಿನ ಪುಸ್ತಕ ದೆಹಲಿ ತಲ್ಲಣಗಳು, ದರ್ಶನ್ ಬಳ್ಳೇಶ್ವರ್ ಬರೆದಂಥ ಪುಸ್ತಕ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಎರಡನೆಯ ಕಾಶ್ಮೀರ ಯುದ್ಧವು ಯಾವ ವರ್ಷದಲ್ಲಿ ನಡೆಯಿತು? ಬಜರುತ್ತಿದ್ದಾರೆ ಶಿವಪ್ಪ. 1991 ಸರ್. ಹೇಳಿ ಕಿರಣ್ ಕುಮಾರ್. 1965 ಸರ್. 65. ಫಣೀಂದ್ರ, ಆಯ್ಕೆಗಳು ಬೇಕಾ? ಆಯ್ಕೆಗಳು 1948, 1962, 1965, 1971. 1962. ಉತ್ತರವನ್ನು ನೋಡೋಣ. 1965 ಅನ್ನೋ ಉತ್ತರ ಸರಿಯಾಗಿದೆ. ಕಿರಣ್ ಕುಮಾರ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ದೆಹಲಿ ತಲ್ಲಣಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಪಾಕಿಸ್ತಾನ ಆಲೋಚನೆ ಮಾಡುತ್ತೆ, ಚೀನಾದ ವಿರುದ್ಧ ಹೀನಾಯವಾಗಿ ಸೋತಿದೆ, ಪ್ರತಿರೋಧ ತೋರಿಸಲಿಲ್ಲ, ಭಾರತ ದುರ್ಬಲವಾಗಿದೆ, ಬಹಳ ಸುಲಭವಾಗಿ ನಮಗೆ ಕೈತುತ್ತಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಆಕ್ರಮಣ ಮಾಡುತ್ತೆ ಪಾಕಿಸ್ತಾನ. ಆಗಸ್ಟಿಂದ ಸೆಪ್ಟೆಂಬರ್ 1965ರವರೆಗೆ ಯುದ್ಧ ನಡೆಯುತ್ತೆ. ಈ ಯುದ್ಧಕ್ಕೆ ಒಂದು ಸಂಕೇತವನ್ನು ನೀಡಿರುತ್ತೆ, ಆಪರೇಷನ್ ಜಿಬ್ರಾಲ್ಟರ್ ಅಂತ. ಆ ಹಿನ್ನೆಲೆಯಲ್ಲಿ ಅನೇಕ ಪಾಕಿಸ್ತಾನಿಯರನ್ನು ಕಾಶ್ಮೀರದ ಒಳಗೆ ನುಸುಳೋದಕ್ಕೆ ಅದು ಅವಕಾಶವನ್ನು ಮಾಡುತ್ತೆ. ಅಯೂಬ್ ಖಾನ್ ಈ ಎಲ್ಲ ಯೋಜನೆಯ ವ್ಯವಸ್ಥೆ ನಡೀತಾ ಇರ್ತಾನೆ. ಆದರೆ ಸೆಪ್ಟೆಂಬರ್ 1ರಂದು ಆಪರೇಷನ್ ಗ್ರ್ಯಾಂಡ್ ಸ್ಲ್ಯಾಮ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಅಕ್ನೂರ್ ಪ್ರದೇಶದಲ್ಲಿ ಆಕ್ರಮಣ ಮಾಡುತ್ತೆ ಪಾಕಿಸ್ತಾನ. ಆದರೆ ಭಾರತ ಸೆಪ್ಟೆಂಬರ್ 6ರಂದು ಅಂತಾರಾಷ್ಟ್ರೀಯ ನಿಯಂತ್ರಣ ರೇಖೆ ಏನಿರುತ್ತೆ
ಅದನ್ನು ದಾಟಿ ನೇರವಾಗಿ ಪಾಕಿಸ್ತಾನದ ಒಳಗೆ ನುಗ್ಗುತ್ತೆ. ಎಲ್ಲಿಯವರೆಗೆ ನುಗ್ಗುತ್ತೆ ಅಂದರೆ ಲಾಹೋರ್, ಸಿಯಾಲ್ಕೋಟ್ ಅಲ್ಲಿಯವರೆಗೆ ನುಗ್ಗುತ್ತೆ. ಇನ್ನೂ ಯುದ್ಧವನ್ನು ಮುನ್ನಡೆಸುವ ಒಂದು ಹುಮ್ಮಸ್ಸು ಭಾರತೀಯ ಸೇನೆಗೆ ಇರುತ್ತೆ. ಆದರೆ ಅಂತಾರಾಷ್ಟ್ರೀಯ ಒತ್ತಡ ವಿಶೇಷವಾಗಿ ಬಂದ ಕಾರಣ ನಮ್ಮ ಪ್ರಧಾನಿಗಳಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆ ಯುದ್ಧವನ್ನು ನಿಲ್ಲಿಸುವ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಆದರೆ ವಿಶ್ವದ 2ನೇ ಮಹಾಯುದ್ಧದಲ್ಲಿ ಏನು ಟ್ಯಾಂಕುಗಳ ಯುದ್ಧ ನಡೀತೋ ಅದನ್ನು ಬಿಟ್ಟರೆ ನಂತರದ ಮಹಾನ್ ಟ್ಯಾಂಕ್ಗಳ ಯುದ್ಧ ಅಂದರೆ ಈ ಸಿಯಾಲ್ಕೋಟ್ ಮತ್ತು ಈ ಲಾಹೋರ್ವರೆಗೆ ಭಾರತೀಯ ಭೂಸೇನೆ ಏನು ಸಾಗುತ್ತೋ ಅದನ್ನಂತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಭಾರತದ ನ್ಯಾಟ್ ವಿಮಾನ, ಮಿಗ್ ವಿಮಾನ, ಹಂಟರ್ ವಿಮಾನಗಳ ಮೂಲಕ ಪಾಕಿಸ್ತಾನದ ಮೇಲೆ ಆಕ್ರಮಣವನ್ನು ನಡೆಸುತ್ತೆ. ಕೊನೆಗೆ ರಷ್ಯಾದ ಕೋಸಿಗಿನ್ ಅವರು ಭಾರತವನ್ನು ಒಲಿಸಿ ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳಿ ಅದುವರೆಗೂ ಭಾರತ ಗೆದ್ದಂಥ ಪ್ರದೇಶಗಳನ್ನು ವಾಪಸ್ ಕೊಡ್ತಾರೆ. ವಾಪಸ್ಸು ಕೊಟ್ಟ ಕಾರಣ ಇವತ್ತು ಲಾಹೋರ್ ಮತ್ತು ಸಿಯಾಲ್ಕೋಟ್ ಇನ್ನೂ ಪಾಕಿಸ್ತಾನದಲ್ಲಿದೆ. ಅವುಗಳನ್ನು ನಾವೇ ಉಳಿಸ್ಕೊಂಡಿದ್ರೆ ಕಥೆಯೇ ಬೇರೆ ಆಗ್ತಾ ಇತ್ತು. ಶಾಸ್ತ್ರಿಯವರು ತಾಷ್ಕೆಂಟ್ಗೆ ಹೋಗ್ತಾರೆ, ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಆದರೆ ಹೇಗೆ ಸಾಯ್ತಾರೋ ಗೊತ್ತಿಲ್ಲ. ಶಾಸ್ತ್ರಿಯವರ ಸಾವಿನ ಹಿಂದೆ ಒಂದು ಕುತಂತ್ರ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆದರೆ ಅದಕ್ಕೆ ಅಗತ್ಯವಾದ ಅಧಿಕೃತ ಪುರಾವೆ ಇವತ್ತು ನಮಗೆ ಸಿಕ್ಕಿಲ್ಲ. ಈ 2ನೇ ಯುದ್ಧ ಏನು ನಡೆಯುತ್ತೆ ಇದರಲ್ಲಿ ಅನುಮಾನವೇ ಇಲ್ಲದ ರೀತಿಯಲ್ಲಿ ಭಾರತ ಪಾಕಿಸ್ತಾನವನ್ನು ಬಗ್ಗು ಬಡಿಯುತ್ತೆ. ಮುಂದಿನ ಪುಸ್ತಕ ಹೆಳವರ ಸಂವಹನ, ದರ್ಶನ ಬಳ್ಳೇಶ್ವರ್ ಬರೆದಿರುವಂಥದ್ದು. ಪ್ರಶ್ನೆ: ನಾಥುಲಾ ಮತ್ತು ಚೋಲಾ ಹೋರಾಟವು ಯಾವ ವರ್ಷದಲ್ಲಿ ನಡೆಯಿತು? ಆಯ್ಕೆಗಳನ್ನು ನೋಡೋಣ. 1968, 1967, 1966. ಬಜರ್ ಒತ್ತಿದ್ದಾರೆ ಫಣೀಂದ್ರ. 1968. 68 ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1. ಆಯ್ಕೆ 4 ನೋಡೋಣ. ಆಯ್ಕೆ 4 1965. ನಂತರ ಶಿವಪ್ಪ 1967 ಸರ್. 67 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. 1967 ಉತ್ತರ ಸರಿಯಾಗಿದೆ. ಹೆಳವರ ಸಂವಹನ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಈ ನಾಥುಲಾ ಮತ್ತು ಚೋಲಾ ಅಂತಕ್ಕಂಥದ್ದು ಒಂದು ಕಣಿವೆಗಳು, ಹಿಮಾಲಯದಲ್ಲಿ ಇರುವಂಥ ಕಣಿವೆಗಳು. ಅದು ಸಿಕ್ಕಿಂ ಮತ್ತು ಟಿಬೇಟ್ ಈ ಪ್ರದೇಶದಲ್ಲಿರುತ್ತೆ. ಚೀನಾಕ್ಕೆ ಸಿಕ್ಕಿಂ ಮೇಲೆ ಒಂದು ಕಣ್ಣು. ಸಿಕ್ಕಿಮನ್ನು ಹೇಗಾದರೂ ಆಕ್ರಮಣ ಮಾಡ್ಕೋಬೇಕು ಅನ್ನೋ ಒಂದು ಒಳ ಆಸೆ ಅದಕ್ಕೆ ಇರುತ್ತೆ. ಹಾಗಾಗಿ ಭಾರತ ತಂತಿ ಬೇಲಿಯನ್ನು ಸಿಕ್ಕಿಂ ಪ್ರದೇಶದಲ್ಲಿ ಹಾಕೋಕ್ಕೆ ಹೋದಾಗ ಯಾಕೆ ಹಾಕ್ತೀಯಾ ಅಂತ ಕೇಳುತ್ತೆ ಚೀನಾ. ನೀನ್ಯಾರು ಕೇಳೋಕೆ ಅಂತ ಭಾರತ. ನೇರವಾಗಿ ಯುದ್ಧ ನಡೆಯುತ್ತೆ. ಬಹುದೊಡ್ಡ ಪ್ರಮಾಣದಲ್ಲಿ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಭಾರತೀಯ ಸೇನೆ ಎಷ್ಟು ವೀರಾವೇಶದಿಂದ ಹೋರಾಡುತ್ತೆ ಅಂದರೆ ಚೀನಿಯರನ್ನು ಅವರು ಇದ್ದಂಥ ಸ್ಥಳದಿಂದ 3 ಕಿಲೋಮೀಟರ್ ಒಳಗೆ ಹಿಂದಕ್ಕೆ ಹೋಗುವ ರೀತಿಯಲ್ಲಿ ಅವರನ್ನು ಹೊಡೆದು ಓಡಿಸುತ್ತೆ. ಚೀನಿಯರ ವಿರುದ್ಧ ಮೊದಲ ಬಾರಿಗೆ ನಾವು ವಿಜಯವನ್ನು ಗಳಿಸ್ತೇವೆ. ಈ ಒಂದು ಘಟನೆ ನಡೆದ ನಂತರ 2020ರವರೆಗೆ ಗಲ್ವಾನಾ ಪ್ರಕರಣ ಏನು ನಡೆಯುತ್ತೆ ಅಲ್ಲಿಯವರೆಗೆ ಚೀನಾ ಸುಮ್ಮನೆ ಇರುತ್ತೆ, ಭಾರತದ ತಂಟೆಗೆ ಬರೋದಿಲ್ಲ. 2020ರಲ್ಲಿ ಗಲ್ವಾನಾ ಪ್ರಕರಣ ಏನು ನಡೆಯುತ್ತೆ ಅಲ್ಲೂ ಸಹ ಭಾರತೀಯ ಸೈನಿಕರು ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸ್ತಾರೆ ಚೀನಿ ಸೈನ್ಯಕ್ಕೆ. 2003ರಲ್ಲಿ ಸಿಕ್ಕಿಂ ಭಾರತದ ಭಾಗ ಅನ್ನೋ ಒಂದು ವಿಚಾರವನ್ನು ಒಪ್ಪಿಕೊಳ್ಳುತ್ತೆ ಚೀನಾ. ಆನಂತರ ಅಲ್ಲಿ ಕಿರುಕುಳ ಸ್ವಲ್ಪ ಕಡಿಮೆಯಾಗುತ್ತೆ. ಆದರೆ ಭಾರತೀಯ ಸೈನ್ಯ ಎತ್ತರ ಪ್ರದೇಶಗಳಲ್ಲಿ ಹೈ ಆಲ್ಟಿಟ್ಯೂಡ್ ವಾರ್ಫೇರ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಪರಿಪೂರ್ಣ ಪ್ರಾವೀಣ್ಯತೆಯನ್ನು ಗಳಿಸಿದ್ದ ಕಾರಣ ಇವತ್ತಿಗೂ ಯಾರೂ ಭಾರತೀಯ ಸೇನೆಯನ್ನು ಸೋಲಿಸೋಕ್ಕೆ ಆಗ್ತಾ ಇಲ್ಲ. ಕಾರ್ಗಿಲಲ್ಲಿ ಸೋಲಿಸೋಕ್ಕಾಗಲಿಲ್ಲ. ಹಾಗೆಯೇ ಸಿಯಾಚಿನ್ನಲ್ಲಿ ಏನು ನಡೀತು ಅಲ್ಲೂ ಸಹ ಸೋಲಿಸಲಿಕ್ಕಾಗಿಲ್ಲ. ಇವತ್ತಿಗೂ ಯುದ್ಧ ನಡೀತಾ ಇದೆ ಅಲ್ಲಿಯೂ ಭಾರತ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿದೆ. ಮುಂದಿನ ಪುಸ್ತಕ ಡಾಕ್ಟರ್ ರಂಶಿ ಮುಗಳಿ ಚಿತ್ರಿಸಿದ ಪಂಪರನ್ನರು ಎನ್ನುವ ಪುಸ್ತಕ. ಸಂಪಾದಕರು ಡಾಕ್ಟರ್ ಶ್ರೀನಿವಾಸ ಹಾವನೂರ್. ನಮ್ಮ ಪ್ರಶ್ನೆ: ಭಾರತವು ಪಾಕಿಸ್ತಾನದ ಜೊತೆಯಲ್ಲಿ ನಡೆಸಿದ 3ನೆಯ ಯುದ್ಧದಲ್ಲಿ ಎಷ್ಟು ಪಾಕಿ ಸೈನಿಕರನ್ನು ಸೆರೆ ಹಿಡಿಯಿತು? ಫಣೀಂದ್ರ
93,000. 93,000 ಆಯ್ಕೆಗಳು. 93,000, 83,000, 73,000, 63,000. ಶಿವಪ್ಪ 83,000. ಉತ್ತರವನ್ನು ನೋಡೋಣ. 93,000 ಉತ್ತರ ಸರಿಯಾಗಿದೆ. ಪಂಪರನ್ನರು ಈ ಕೃತಿಯನ್ನು ಫಣೀಂದ್ರ ಅವರಿಗೆ ಕೊಟ್ಟಿರ್ತೇವೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಇನ್ನೂ ಒಂದು ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಹೇಗೆ ರೂಪುಗೊಳ್ತು ನಮಗೆ ಗೊತ್ತಿದೆ. ಪಶ್ಚಿಮ ಪಾಕಿಸ್ತಾನದವರು ಪೂರ್ವ ಪಾಕಿಸ್ತಾನದವರನ್ನು ಬಹಳ ಕೆಟ್ಟದಾಗಿ ಅವರನ್ನು ನಡೆಸ್ಕೋತಾ ಇರ್ತಾರೆ. ಮಲತಾಯಿ ಮಕ್ಕಳು ಎನ್ನುವ ರೀತಿಯಲ್ಲಿ ಅವರಿಗೆ ಅವಮಾನವನ್ನು ಮಾಡ್ತಾ ಇರ್ತಾರೆ. ಇದು ಮೊದಲನೇ ಕಾರಣ. ಎರಡನೇ ಕಾರಣ ಏನಂದರೆ, ಪೂರ್ವ ಪಾಕಿಸ್ತಾನದಲ್ಲಿ ಬಂಗಾಳಿ ಭಾಷೆ ಪ್ರಧಾನವಾಗಿರುತ್ತೆ. ಬಂಗಾಳಿ ಭಾಷೆಯನ್ನು ಆಡಬಾರದು, ಉರ್ದುವನ್ನೇ ನೀವು ಮಾತಾಡಬೇಕು ಅನ್ನೋ ಒಂದು ಹೇಳಿಕೆಯನ್ನು ಪಶ್ಚಿಮ ಪಾಕಿಸ್ತಾನ ಹೇರುತ್ತೆ. ಹಾಗೆಯೇ 1970ರಲ್ಲಿ ಏನು ಒಂದು ಚುನಾವಣೆ ನಡೆಯುತ್ತೆ, ಆ ಚುನಾವಣೆಯಲ್ಲಿ ಮುಜಿಬುರ್ ರೆಹಮಾನ್ ಅವರ ಆವಾಮಿ ಲೀಗ್ ಅಂತಕ್ಕಂಥ ಪಕ್ಷ ಬಹುದೊಡ್ಡ ಪ್ರಮಾಣದಲ್ಲಿ ಜಯವನ್ನು ಸಾಧಿಸುತ್ತೆ. ಆಗ ಇದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಪಶ್ಚಿಮ ಪಾಕಿಸ್ತಾನ ಆಪರೇಷನ್ ಸರ್ಚ್ ಲೈಟ್ ಅಂತಕ್ಕಂಥ ಒಂದು ಹೆಸರಿನ ಅಡಿಯಲ್ಲಿ ಎಲ್ಲ ಯೋಧರನ್ನು ಕೊಲ್ಲಲಿಕ್ಕೆ ಶುರು ಮಾಡುತ್ತೆ. ಯಾರ್ಯಾರೋ ಆವಾಮಿ ಲೀಗ್ ಕಡೆ ಇದ್ದಾರೋ ಅವ್ರನ್ನೆಲ್ಲ ಕೊಲ್ಲೋಕ್ಕೆ ಶುರು ಮಾಡಿದಾಗ ಅವರು ಮುಕ್ತಿವಾಹಿನಿ ಅನ್ನೋ ಒಂದು ಸೇನೆಯನ್ನು ಕಟ್ಕೋತಾರೆ. ಅದಕ್ಕೆ ಭಾರತ ಒಂದು ಪ್ರೋತ್ಸಾಹವನ್ನು ನೀಡುತ್ತೆ. ನೇರವಾಗಿ ಏನು ಮಾಡ್ತಾರೆ ಅವರು ಅಂದರೆ, ಡಿಸೆಂಬರ್ 3, 1971ರಂದು ಪಾಕಿಸ್ತಾನದ ವಿಮಾನಗಳು ನೇರವಾಗಿ ಭಾರತೀಯ ಸೇನೆಯ ಮೇಲೆ ದಾಳಿಯನ್ನು ಆರಂಭಿಸಿದಾಗ ನಮಗೆ ಬೇರೆ ದಾರಿ ಇರಲ್ಲ, ನಾವು ಸಹ ಯುದ್ಧವನ್ನು ಮಾಡಬೇಕಾಗುತ್ತೆ. ಅರಬ್ಬಿ ಸಮುದ್ರದಲ್ಲಿ ನಡೆಸಿದಂಥ ಆಪರೇಷನ್ ಟ್ರೈಡೆಂಟ್, ಆಪರೇಷನ್ ಪೈಥನ್ ಏನಿದೆ, ಇದು ಪಶ್ಚಿಮ ಪಾಕಿಸ್ತಾನಿಗಳಿಗೆ ತುಂಬ ಭಯವನ್ನು ಉಂಟು ಮಾಡುತ್ತೆ. ಅಲ್ಲೂ ಯುದ್ಧವನ್ನು ಆರಂಭಿಸಿರುತ್ತೆ. ಆ ಯುದ್ಧಕ್ಕೂ ಸರಿಯಾದ ಉತ್ತರವನ್ನು ಕೊಡುತ್ತೆ ಭಾರತ. ಕೊನೆಗೆ ಒಂದು ಘಟ್ಟದಲ್ಲಿ ಸೋಲುವ ಸ್ಥಿತಿ ಬಂದಾಗ ನೇರವಾಗಿ ಭಾರತಕ್ಕೆ ಶರಣು ಬರುತ್ತೆ. 93,000 ಪಾಕಿಸ್ತಾನದ ಸೈನಿಕರು ಇರ್ತಾರೆ ಬಾಂಗ್ಲಾದೇಶದಲ್ಲಿ. ಇವರನ್ನು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಭಾರತ ಯಥಾಪ್ರಕಾರ ತನ್ನ ಉದಾರ ನೀತಿಯಿಂದ ಅವರನ್ನು ಬಿಟ್ಟು ಕೊಡುತ್ತೆ. ಡಿಸೆಂಬರ್ 16ರಂದು ಈ ಒಂದು ಏನು ಸಿಮ್ಲಾ ಒಪ್ಪಂದ ನಡೆಯುತ್ತೆ. ಆ ಸಿಮ್ಲಾ ಒಪ್ಪಂದದಲ್ಲಿ ಎರಡೂ ದೇಶಗಳು ಸಹಿಯನ್ನು ಹಾಕುತ್ತೆ. ಆದರೆ ಆ ಒಪ್ಪಂದಕ್ಕೆ ಅಂತಹ ಗೌರವವನ್ನು ಪಾಕಿಸ್ತಾನ ನೀಡಲಿಲ್ಲ ಅನ್ನೋದು ಮುಖ್ಯವಾದ ವಿಚಾರ. ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ಅಂದರೆ, ಬಾಂಗ್ಲಾದೇಶ್ ಎನ್ನುವ ಒಂದು ಹೊಸ ರಾಜ್ಯ, ಹೊಸ ದೇಶ ಉದಯವಾಯಿತು ಈ ಒಂದು ಯುದ್ಧದಿಂದ. ಮುಂದಿನ ಪುಸ್ತಕ ದಶಾವತಾರ ಕಾವ್ಯ, ನರಹರಿ ಬರೆದಿರುವಂಥ ಪುಸ್ತಕ. ನಮ್ಮ ಪ್ರಶ್ನೆ: ಭಾರತವು ಆಪರೇಷನ್ ಮೇಘದೂತನ್ನು ಎಲ್ಲಿ ನಡೆಸಿತು? ಆಯ್ಕೆಗಳನ್ನು ನೋಡೋಣ. ಬಾಲಾಕೋಟ್, ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್, ಮಾರಿಷಿಯಸ್, ಬಜರುತ್ತಿದ್ದಾರೆ ಫಣೀಂದ್ರ, ಆನಂತರ ಶಿವಪ್ಪ. ಫಣೀಂದ್ರ ಸಿಯಾಚಿನ್ ಹೇಳಿ. ಶಿವಪ್ಪ ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್ ಸರ್. ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್ ಉತ್ತರವನ್ನು ನೋಡೋಣ. ಸಿಯಾಚಿನ್ ಅನ್ನೋದು ಸರಿಯಾದ ಉತ್ತರ. ದಶಾವತಾರ ಕಾವ್ಯ ಈ ಪುಸ್ತಕವನ್ನು ಫಣೀಂದ್ರ ಅವರಿಗೆ ಕೊಟ್ಟಿದ್ದೇವೆ. ಏಪ್ರಿಲ್ 13, 1984ರಿಂದ ಹಿಡಿದು ಇವತ್ತಿನವರೆಗೆ ಈ ಸಿಯಾಚಿನ್ ಯುದ್ಧ ನಡೀತಾನೇ ಇದೆ. ಭಾರತ ಒಂದು ನಿರ್ಣಾಯಕ ಸ್ಥಾನದಲ್ಲಿ ನಿಂತಿದೆ ಇವತ್ತು. ಆ ಸಿಯಾಚಿನ್ ಪ್ರದೇಶದಿಂದ ಕೆಳಭಾಗದಲ್ಲಿ ಬುಡದಲ್ಲಿ ಇವತ್ತು ಪಾಕಿಸ್ತಾನಿಗಳಿದ್ದಾರೆ. ಮೇಲುಭಾಗದಲ್ಲಿ ನಾವಿದ್ದು ಎಲ್ಲವನ್ನ ನಿಯಂತ್ರಿಸ್ತಾ ಇದ್ದೇವೆ. ಆದರೆ ಇದನ್ನು ನಿಯಂತ್ರಿಸೋದಕ್ಕೆ ತುಂಬ ಹಣವನ್ನು ಭಾರತ ಖರ್ಚು ಮಾಡ್ತಾ ಇದೆ. ಆದರೂ ಸಹ ನಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋದು ನಮ್ಮ ಹಕ್ಕು. 18,000 ಅಡಿಗಳ ಎತ್ತರದಲ್ಲಿ ನಡೀತಾ ಇರ್ತಕ್ಕಂಥ ಈ ಯುದ್ಧ ಜಗತ್ತಿನ ಅತ್ಯಂತ ಎತ್ತರ ಪ್ರದೇಶದಲ್ಲಿ ನಡೆಯುವ ಯುದ್ಧ ಅನ್ನೋ ಹೆಸರನ್ನು ಗಳಿಸಿದೆ. ಇದು 70 ಕಿಲೋಮೀಟರ್ ಉದ್ದ ಇದೆ ಈ ಸಿಯಾಚಿನ್. ಈ ಭಾಗವನ್ನು ಭಾರತೀಯ ಸೇನೆ ಇವತ್ತು ರಕ್ಷಿಸ್ತಾ ಇದೆ. 87ರಲ್ಲಿ 95ರಲ್ಲಿ ಆಕ್ರಮಣ ಮಾಡುತ್ತೆ ಪಾಕಿಸ್ತಾನ. ಆದರೆ ಭಾರತೀಯ ಸೇನೆ ಸಮರ್ಥವಾಗಿ ಅವರನ್ನು ಹೊಡೆದು ಹಿಂದಕ್ಕೆ ಅಟ್ಟುತ್ತೆ. -50 ಡಿಗ್ರಿ
ಇದು ಉಷ್ಣತೆ. ಇಲ್ಲಿ ಭಾರತೀಯ ಸೈನಿಕರು ಹಗಲು ರಾತ್ರಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ದೇಶವನ್ನು ಕಾಯ್ತಾ ಇದ್ದಾರೆ. ನಾವೆಲ್ಲ ನೆಮ್ಮದಿಯಾಗಿದ್ದೇವೆ ಅಂದರೆ ಇಂತಹ ಸೈನಿಕರ ನಿಸ್ವಾರ್ಥ ಸೇವೆ ಏನಿದೆ ಅದು ಬಹಳ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಭಾರತೀಯ ಸೇನೆಗೆ ನಾವೆಲ್ಲರೂ ಒಂದು ಸಲ್ಯೂಟನ್ನು ಹೊಡಿಲೇಬೇಕಾಗುತ್ತೆ. ಮುಂದಿನ ಪುಸ್ತಕ ಕುವೆಂಪು ಅವರ ಕೊನೆಯ ದಿನಗಳು, ದೇಜಗೌ ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಕಾರ್ಗಿಲ್ ಯುದ್ಧವು ಯಾವ ವರ್ಷದಲ್ಲಿ ನಡೆಯಿತು? ಪ್ರಶ್ನೆಯನ್ನು ಕೇಳೋದಕ್ಕೆ ಮೊದಲು ಮೂವರು ಬಜರುತ್ತಿದ್ದಾರೆ. ಫಣೀಂದ್ರ 1999. ಕಿರಣ್ ಕುಮಾರ್ 1999. ಅದೇ ಉತ್ತರ. ಶಿವಪ್ಪ ಅದೇ ಉತ್ತರ. ಆಯ್ಕೆಗಳು 1999, 1998, 2003, 2000. ಉತ್ತರವನ್ನು ನೋಡೋಣ. 1999 ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಫಣೀಂದ್ರ ಕೊಟ್ಟಿದ್ದಾರೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರವನ್ನು ಕೊಟ್ಟಿದ್ದೀರಿ ಅಲ್ವಾ? ಹಾಗಾಗಿ ಮತ್ತೊಂದು ಪುಸ್ತಕ ಕಿಲಿಗ್ ಎನ್ನುವ ಕಾದಂಬರಿ ಫಣೀಂದ್ರ ಅವರಿಗೆ ಕೊಟ್ಟಿದ್ದೇವೆ. 1998ರಲ್ಲಿ ಪರಮಾಣು ಪರೀಕ್ಷೆಯನ್ನು ನಡೆಸುತ್ತೆ ಭಾರತ. ಈ ಹಿನ್ನೆಲೆಯಲ್ಲಿ ಮೇ ಮತ್ತು ಜುಲೈಯಲ್ಲಿ 1999 ಕಾರ್ಗಿಲ್ ಯುದ್ಧವನ್ನು ನಡೆಯುತ್ತೆ. ಸದ್ದಿಲ್ಲದ ಹಾಗೆ ಪಾಕಿಸ್ತಾನಿಯವರು ಬಹಳ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಕೆಲವು ಶಿಖರಗಳು, ತೋಲೋಲೋಂಗ್, ಟೈಗರ್ ಹಿಲ್, ಕಾರ್ಗಿಲ್, ಡ್ರಾಸ್, ಬಟಾಲಿಕ್ ಮುಂತಾದ ಕಡೆ ಇವರು ಸದ್ದಿಲ್ಲದ ಹಾಗೆ ಸೇರಿಕೊಂಡಿರ್ತಾರೆ. ದನ ಕಾಹಿಗಳಿಂದ ನಮಗೆ ಗೊತ್ತಾಗುತ್ತೆ ಯುದ್ಧ ನಡೆಯುತ್ತೆ, ಬಹುದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಸೇನೆಗೆ ನಷ್ಟವಾಗುತ್ತೆ. ಆದರೆ ವೀರಾವೇಶದಿಂದ ಹೋರಾಡ್ತಾರೆ. ಈ ಒಂದು ಯುದ್ಧದಲ್ಲಿ ಮುಖ್ಯವಾಗಿ ಶಿಖರ 4875 ಈ ಶಿಖರವನ್ನು ವಶಪಡಿಸ್ಕೋಬೇಕಾದ್ರೆ ತುಂಬ ಹೋರಾಡುತ್ತೆ ಭಾರತೀಯ ಸೇನೆ. ವಿಕ್ರಮ್ ಬಾತ್ರ ಮರಣಿಸ್ತಾರೆ. ಅವರ ಹಿಂದೆಯಲ್ಲೇ ಗ್ರೆನೇಡರ್ ಯೋಗೇಂದ್ರ ಸಿಂಗ್ ಯಾದವ್, ಮನೋಜ್ ಪಾಂಡೆ, ಸಂಜಯ್ ಕುಮಾರ್, ಮನೋಜ್ ಪಾಂಡೆ ಇವರೆಲ್ಲರೂ ಮರಣಿಸ್ತಾರೆ. ಇವರಿಗೆಲ್ಲರಿಗೂ ಪರಮವೀರ ಚಕ್ರ ಪ್ರಶಸ್ತಿಯನ್ನು ನಮ್ಮ ಸರ್ಕಾರ ನೀಡಿದೆ. ಹಾಗೆಯೇ ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿಕ್ರಮ್ ಬಾತ್ರ ಹೇಳಿದಂಥ ಏ ದಿಲ್ ಮಾಂಗೆ ಮೋರ್ ಅಂತಕ್ಕಂಥ ಒಂದು ನುಡಿಗಟ್ಟು ಏನಿದೆ ಅದು ಬಹುದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಯುವಜನತೆಯನ್ನು ಆಕರ್ಷಿಸುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ವಾಯುಸೇನೆ ಏನಿದೆ ಆಪರೇಷನ್ ಸಫೇದ್ ಸಾಗರ್ ಅಂತ ಮಿರಾಜ್ ಮತ್ತು ಮಿಗ್ ವಿಮಾನಗಳನ್ನು ಬಳಸಿಕೊಂಡು ಯುದ್ಧವನ್ನು ನಡೆಸುತ್ತೆ. ಹಾಗೆಯೇ ಸಮುದ್ರದಲ್ಲಿ ಆಪರೇಷನ್ ತಲವಾರ್ ಅನ್ನೋ ಹೆಸರಲ್ಲಿ ನೌಕಾಸೇನೆ ಯುದ್ಧವನ್ನು ನಡೆಸುತ್ತೆ. ಶಿಖರಗಳನ್ನು ವಶಪಡಿಸ್ಕೋತೇವೆ, ಅಲ್ಲಿಗೆ ನಿಲ್ಲುತ್ತೆ. ಎಲ್ಲ ರೀತಿಯ ಅಂತಾರಾಷ್ಟ್ರೀಯ ಒತ್ತಡಗಳು ನಿಲುಗಡೆಗೆ ಮುಖ್ಯವಾದ ಕಾರಣ ಆಗುತ್ತೆ. ಮುಂದಿನ ಪುಸ್ತಕ ಮಿಸ್ ಗಾಲ್ ಮಾಲಿಂಗಿ, ನಿರ್ಮಲಾ ಮೃತ್ಯುಂಜಯ ಸ್ವಾಮಿ ಇದನ್ನು ಬರೆದಿದ್ದಾರೆ. ಮುಂದಿನ ಪ್ರಶ್ನೆ. ಭಾರತವು ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕನ್ನು ಎಂದು ನಡೆಸಿತು? ಮೊದಲಿಗೆ ಬಜರುತ್ತಿದ್ದಾರೆ ಫಣೀಂದ್ರ, ಆನಂತರ ಶಿವಪ್ಪ. ಫಣೀಂದ್ರ 2016. 2016. ಶಿವಪ್ಪ 2016. ಆಯ್ಕೆಗಳನ್ನು ನೋಡೋಣ. ಡಿಸೆಂಬರ್ 29, 2016, ಅಕ್ಟೋಬರ್ 29, 2016, ನವೆಂಬರ್ 29, 2016, ಸೆಪ್ಟೆಂಬರ್ 29, 2016. ಮೊದಲಿಗೆ ಫಣೀಂದ್ರ. ಸೆಪ್ಟೆಂಬರ್ 29, 2016. ಆಯ್ಕೆ 4. ಶಿವಪ್ಪ ತಮ್ಮ ಉತ್ತರ. ಆಪ್ಷನ್ 2 ಅಕ್ಟೋಬರ್ 2016. ಆಯ್ಕೆ 2. ಉತ್ತರವನ್ನು ನೋಡೋಣ. ಸೆಪ್ಟೆಂಬರ್ 29, 2016 ಅನ್ನೋದು ಸರಿಯಾದ ಉತ್ತರ. ಫಣೀಂದ್ರ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಮಿಸ್ಡ್ ಗಾಲ್ ಮಾಲಿಂಗಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಸೆಪ್ಟೆಂಬರ್ 18ರಂದು ಪಾಕಿಸ್ತಾನಿ ಪೋಷಿತ ಜೈಷೆ ಮುಹಮ್ಮದ್ ಭಯೋತ್ಪಾದಕರ ಗುಂಪು ಏನಿದೆ ಅದು ಯೂರಿಯಲ್ಲಿ ಸೈನಿಕರ ಮೇಲೆ ಆಕ್ರಮಣ ಮಾಡಿ 19 ಸೈನಿಕರ ಸಾವಿಗೆ ಕಾರಣವಾಗುತ್ತೆ. ಆಗ ನಮ್ಮ ಭಾರತ ಸರ್ಕಾರ ಇಂಡಿಯನ್ ಆರ್ಮಿ ಸ್ಪೆಷಲ್ ಫೋರ್ಸ್ ಅಂತಕ್ಕಂಥ ಒಂದು ತುಕಡಿ, ಈ ತುಕಡಿಯಲ್ಲಿ ವಿಶೇಷವಾದ ಡ್ರೋನ್ಗಳು ಇರುತ್ತವೆ, ವಿಶೇಷವಾದ ಉಪಗ್ರಹ ಸೇವೆಯನ್ನು ಬಳಸ್ಕೋತಾರೆ. LOCಯನ್ನು ದಾಟಿ 4 ಗಂಟೆಗಳ ಅವಧಿಯಲ್ಲಿ 5 ಕಡೆ ಹಠಾತ್ ದಾಳಿಯನ್ನು ನಡೆಸಿ ಸುಮಾರು 70ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಕೊಂದು
ವಾಪಸ್ ಬರುತ್ತೆ ಭಾರತೀಯ ಸೇನೆ. ಇದು ಸರ್ಜಿಕಲ್ ಸ್ಟ್ರೈಕ್ ಅನ್ನೋ ಹೆಸರಲ್ಲಿ ಪ್ರಸಿದ್ಧವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಜನ ತಟಸ್ಥವಾಗಿದ್ದರೆ ಕೆಲವರು ಟೀಕಿಸ್ತಾರೆ, ರಷ್ಯಾ ಮಾತ್ರ ನಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ. ಇದು ಸಂಕ್ಷಿಪ್ತವಾದ ಒಂದು ನೋಟ. ಭಾರತ ಸ್ವಾತಂತ್ರ್ಯವನ್ನು ಪಡೆದ ಮೇಲೆ ಯಾವ ಯಾವ ಪ್ರಮುಖ ಯುದ್ಧಗಳನ್ನು ನಡೆಸ್ತು ಅಂತ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಫಣೀಂದ್ರ ಅವರಿಗೆ ಒಟ್ಟು 7 ಪುಸ್ತಕಗಳು ದೊರೆತಿವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಕಿರಣ್ ಕುಮಾರ್ ಅವರಿಗೆ ದೆಹಲಿ ತಲ್ಲಣಗಳು ಎನ್ನುವ ಪುಸ್ತಕ ದೊರೆತಿದೆ. ಅಭಿನಂದನೆಗಳು. ಶಿವಪ್ಪ ಅವರಿಗೆ 4 ಪುಸ್ತಕಗಳು ದೊರೆತಿವೆ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.